ಬಸ್ ನಂಬರ್ 372 ಇಂಡ್ಲವಾಡಿ. ಕೊನೆಯ ಬಸ್ಸಿನ ಕಥೆ ಇದು. ಅವತ್ತು ಅಮಾವಾಸ್ಯ ರಾತ್ರಿಯದು. ಅಜ್ಜ ಮತ್ತು ಅವನ ಮೊಮ್ಮಗಳು ಕುಮಾರಿ ತಮ್ಮ ಸಂಬಂಧಿಕರ ಮನೆಗೆ ಸಂದರ್ಶನಕ್ಕೆ ಬಂದಿದ್ದರು. ಒಂದು ಕಡೆ ಸಮುದ್ರ. ಅಂದು ಪ್ರತಿದಿನಕ್ಕಿಂತ ಹೆಚ್ಚಾಗಿ ಅಲೆಗಳ ಆರ್ಭಟ, ಬಂಡೆಗಳಿಗೆ ಹೊಡೆದು ಕಿರುಚುವಂತೆ ಶಬ್ದ. ಮತ್ತೊಂದು ಕಡೆ ಅಸಂಖ್ಯಾತ ಮರಗಳು. ರಾತ್ರಿ ಬಂದರೆ ಗಾಳಿ ಮರಗಳನ್ನು ಹೊಡೆದು ಅದು ಮರಗಳ ಶಬ್ದವೋ ಯಾರದ್ದೋ ಅಳುವೋ ಅಂತೆ ಗೊತ್ತಾಗೋದಿಲ್ಲ. ಈ ಎರಡರ ಮಧ್ಯೆ ಒಂದು ಇಳಿದ ರಸ್ತೆ. ಅದೇ ರಸ್ತೆಯ ಮಧ್ಯಭಾಗದಲ್ಲಿ ಒಂದು ಬಸ್ ನಿಲ್ದಾಣ. ಆ ಬಸ್ ನಿಲ್ದಾಣದ ಬಳಿ ಹಗಲು ಹೊತ್ತಲ್ಲೇ ಜನರಿಗೆ ವಿಚಿತ್ರ ಅನುಭವ ಆಗುತ್ತೆ ಅಂತ ಊರವರು ಹೇಳ್ತಾರೆ. ಆ ಬಸ್ ನಿಲ್ದಾಣದಿಂದ ಸುಮಾರು 1/2 ಕಿಲೋಮೀಟರ್ ದೂರ ಒಂದು ಒಂಟಿ ಮನೆ. ಅಲ್ಲಿ ದೀಪದ ಬೆಳಕು ಮಾತ್ರ, ಇನ್ನೆಲ್ಲೆಡೆ ನೆರಳು ಮತ್ತು ಮೌನ. ಆ ಮನೆಯೊಳಗೆ ಇದ್ದವರು ಇಬ್ಬರು, ಉಷಾ ಮತ್ತು ರಚನಾ. ಅಂದು ಸಂಜೆ ಅವರು ಇಬ್ಬರು ಅಡಿಗೆ ಮನೆಯೊಳಗೆ ಇದ್ದರು. ಅಲ್ಲಿ ಅಡಿಗೆ ಮಾತು ನಡೆಯಲಿಲ್ಲ, ಯೋಜನೆ ನಡೆಯುತ್ತಿತ್ತು. ರಚನಾ ನಿಧಾನವಾಗಿ ಹೇಳಿದಳು, ಅಮ್ಮ, ಜ್ಯೋತಿಷಿ ಏನ್ ಹೇಳಿದ್ರು ಗೊತ್ತಾ? ಈ ಅಜ್ಜನ ಮೊಮ್ಮಗಳು ಬಹಳ ಅದೃಷ್ಟವಂತೆ, ಭವಿಷ್ಯದಲ್ಲಿ ಅವರಿಗೆ ಲಾಭ ತರ್ತಾಳಂತೆ. ಉಷಾ ಕಣ್ಣು ಸಣ್ಣಗ ಮಾಡಿ ಕೇಳಿದಳು, ಆದ್ರೆ ಅವಳು ನಮ್ಮಾತ್ ಕೇಳ್ಬೇಕಲ್ಲ? ರಚನಾ ತುಸು ನಗುತ್ತಾ ಹೇಳಿದಳು, ಈ ಪುಡಿ ಆ ಹುಡುಗಿಗೆ ಕೊಟ್ರೆ ಸಾಕು, ಅವಳು ನಮ್ಮ ವಶದಲ್ಲಿರ್ತಾಳೆ. ಆ ಮಾತುಗಳು ಕಿಟಕಿಯ ಹೊರಗೆ ನಿಂತಿದ್ದ ಅಜ್ಜನ ಕಿವಿಗೆ ಬಿದ್ದವು. ಒಂದೊಂದು ಪದವು ಅವನ ಹೃದಯಕ್ಕೆ ಚುಚ್ಚಿದಂತೆ ಆಯಿತು. ಅಜ್ಜ ಮನಸ್ಸಲ್ಲಿ ಯೋಚಿಸಿದ, ಈ ಮನೆಯಲ್ಲಿ ಉಳಿದ್ರೆ ಸರಿ ಇರೋದಿಲ್ಲ, ಇವರು ಮನೆಯಿಂದ ಏನೂ ತೆಗೆದುಕೊಳ್ಬಾರ್ದು. ಅಷ್ಟರಲ್ಲಿ ಅಜ್ಜ ಯಾವುದೇ ವಿಳಂಬ ಮಾಡಲಿಲ್ಲ. ಅವನು ಮನೆಯೊಳಗೆ ಬಂದು ಸಾಧಾರಣವಾಗಿ ಹೇಳಿದ, ಸರಿ, ನಾವು ಈಗ್ಲೇ ಹೊರಡಬೇಕು. ಅದೇ ಕ್ಷಣದಲ್ಲಿ ರಚನಾ ಮಾತು ಹಾಕಿದಳು, ಅಜ್ಜ, ಈಗ್ಲೇ ಹೋಗೋದಾ? ರಾತ್ರಿ ಆಗಿದೆ, ಇವತ್ತು ಇಲ್ಲೇ ಉಳ್ಕೊಳ್ಳಿ. ಅವಳ ಧ್ವನಿಯಲ್ಲಿ ಕಾಳಜಿ ಕಡಿಮೆ, ಒತ್ತಾಯ ಹೆಚ್ಚು. ಅಜ್ಜ ನಗುತ್ತಾ ಶಾಂತವಾಗಿ ಉತ್ತರಿಸಿದ, ಇಲ್ಲ ಮಗಳು, ನನಗೆ ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಇವತ್ತು ಹೋಗ್ಬೇಕು. ಅವನು ತನ್ನ ವಸ್ತುಗಳನ್ನು ತೆಗೆದುಕೊಂಡ. ಆಕಾಶ ಕಪ್ಪಾಗುತ್ತಿತ್ತು, ಮಳೆ ಶುರುವಾಗುವ ಲಕ್ಷಣ ಕಾಣಿಸುತ್ತಿತ್ತು. ಆ ಸಮಯದಲ್ಲೇ ರಚನಾ ಅಡಿಗೆ ಮನೆಯೊಳಗೆ ಹೋದಳು, ಯಾರಿಗೂ ಕಾಣದಂತೆ. ಕಜ್ಜಾಯದೊಳಗೆ ಪುಡಿಯನ್ನು ಹಾಕಿ ಮತ್ತೆ ಹೊರಗೆ ಬಂದಳು. ಅವಳು ತಕ್ಷಣ ಆ ಕಜ್ಜಾಯವನ್ನು ಕುಮಾರಿಗೆ ಕೊಟ್ಟಳು. ರಚನಾ ಕುಮಾರಿಗೆ ಮೆಲ್ಲಗೆ ಹೇಳಿದರು, ಕುಮಾರಿ, ಅಜ್ಜನಿಗೆ ಸಕ್ಕರೆ ಕಾಯಿಲೆ ಇದೆ ಅಲ್ವಾ? ಅವರಿಗೆ ಕಜ್ಜಾಯವನ್ನು ಕೊಟ್ರೆ ತಗೊಂಡ ಹೋಗಲ್ಲ. ಆದರೆ ನೀನು ಇದನ್ನು ತಿನ್ನಬಹುದು. ನೀನು ಇಟ್ಟುಕೋ, ನಂತರ ತಿನ್ನು. ಆದ್ರೆ ಅಜ್ಜನಿಗೆ ಹೇಳ್ಬೇಡ, ಸರಿ? ಕುಮಾರಿ ಮುಗ್ಧತೆಯಿಂದ ಅರ್ಥ ಮಾಡಿಕೊಳ್ಳದೆ ಹೇಳಿದಂತೆ ಮಾಡಿದಳು. ಅಜ್ಜ ಮತ್ತು ಕುಮಾರಿ ಮನೆಯನ್ನ ಬಿಟ್ಟು 1/2 ಕಿಲೋಮೀಟರ್ ದೂರದ ಬಸ್ ನಿಲ್ದಾಣದ ಕಡೆ ಹೊರಟರು. ಆಗಲೇ ಮಳೆ ಹಾರುವ ಲಕ್ಷಣ ಕಾಣಿಸಿತು. ಮಳೆಯು ಜೋರಾಗಿ ಬೀಳಲು ಶುರು ಮಾಡಿತು. ಎಲ್ಲ ಒಂದೇ ಹಾಡಿನಲ್ಲಿ ಭಯ ತಂದವು. ಅಜ್ಜ ಹೆಚ್ಚು ಮಾತಾಡದೆ ಕುಮಾರಿಯ ಕೈ ಹಿಡಿದು ಮಳೆಯಲ್ಲಿ ಓತಿಕ್ಯಾತ. ಹೇ ಅಲ್ಲ, ಮಳೆಯಲ್ಲಿ ಓಡಿ ಹೋದ. ಅವರು ಜೋರಾದ ಮಳೆಯಲ್ಲೇ ಸಾಗಿದರು. ಕೊನೆಗೆ ಅವರು ಬಸ್ ನಿಲ್ದಾಣಕ್ಕೆ ತಲುಪಿದರು. ಅಷ್ಟರಲ್ಲಿ ದೂರದಿಂದ ಬೆಳಕು ಹತ್ತಿತು. ಅದು ಹೊಸ ಬಸ್ ಅಲ್ಲ, ಚಕಚಕವಾದ ದೊಡ್ಡ ಬಸ್ ಅಲ್ಲ, ಅದು ಹಳೆಯ KSRTC ಬಸ್. ಬಸ್ ಒಳಗಡೆ ನೋಡುವಾಗ ಒಬ್ಬರೂ ಪ್ರಯಾಣಿಕರಿಲ್ಲ. ಆ ದಿನದ ಕೊನೆಯ ಬಸ್. ಅವರ ಬಳಿ ಯಾವ ಆಯ್ಕೆಯೂ ಇರಲಿಲ್ಲ. ಅಜ್ಜ ಮತ್ತು ಕುಮಾರಿ ಮೌನವಾಗಿ ಬಸ್ ಸೇರಿದರು. ಸ್ವಲ್ಪ ದೂರ ಹೋದ ಮೇಲೆ ರಸ್ತೆ ಮಧ್ಯೆ 3 ಅಸಮಾನ ವ್ಯಕ್ತಿಗಳು ಕಾಣಿಸಿಕೊಂಡರು. 2 ಜನ ಕೈ ಎತ್ತಿ ಬಸ್ ನಿಲ್ಲಿಸುವಂತೆ ಸನ್ನೆ ಮಾಡುತ್ತಿದ್ದರು. ಮಧ್ಯದಲ್ಲಿದ್ದವನು ಮನೆ ಹಾಳು ಮನು ಕೈ ಹಿಡಿದು ನಿಂತಿದ್ದ. ಡ್ರೈವರ್ ಯೋಚಿಸಿದನು, ಇಂದಿನ ಕೊನೆಯ ಬಸ್, ಇವರನ್ನ ಇಲ್ಲೇ ಬಿಟ್ಟು ಹೋದರೆ ಒಳ್ಳೆಯದೇ ಅಲ್ಲ. ಬಸ್ ನಿಲ್ಲಿಸಿದನು. ಅವರು ಕಿಟಕಿಯಿಂದ ಬಸ್ ಸೇರಿದನ್ನು ನೋಡಿದ ಪವನ್ ಗಾಂಡ್
ಗಾಬರಿಯಾದನು. ಅವರ ಧರಿಸಿದ ಉಡುಗೆ 17ನೇ ಶತಮಾನದ ವಿಚಿತ್ರ ವೇಷಭೂಷಣ ಆಗಿತ್ತು. ಮುಖಗಳು ರಕ್ತವಿಲ್ಲದಂತೆ ಬಿಳಿಯಾಗಿತ್ತು. ಕಣ್ಣುಗಳು ಕಪ್ಪು ತುಂಬ ಭಯಂಕರವಾಗಿತ್ತು. ಅವರು ಹಿಂದಿನ ಹೋಗಿ ಕುಳಿತರು. ಮಾತಿಲ್ಲ, ಚಲನೆ ಇಲ್ಲ, ಉಸಿರಾಟದ ಶಬ್ದವೂ ಕೇಳುವುದಿಲ್ಲ. ಬಸ್ ಮತ್ತೆ ಮುಂದೆ ಚಲಿಸಿತು. ಆದರೂ ಅಜ್ಜನಿಗೆ ಏನೋ ಅಸಹಜ ಭಾವನೆ ಉಂಟಾಯಿತು. ಕುಶಾಲನಗರದಿಂದ ಇಂಡ್ಲುವಾಡಿವರೆಗೂ 2 ಗಂಟೆಗಳ ಪ್ರಯಾಣ. ಡ್ರೈವರ್ ಸಾಮಾನ್ಯವಾಗಿ ಚಾಲನೆ ನಡೆಸುತ್ತಿದ್ದನು. ಕಂಡಕ್ಟರ್ ಸಹಜವಾಗಿ ಕುಳಿತಿದ್ದರು. ಆದರೆ ಆ 3 ಜನರು ಒಂದು ನೋಟದಲ್ಲೇ ಒಂದೇ ಸ್ಥಿತಿಯಲ್ಲಿ ಇದ್ದರು. ಅಜ್ಜ 3 ವ್ಯಕ್ತಿಗಳನ್ನು ಗಮನಿಸಿ ಯೋಚಿಸುತ್ತಿದ್ದನು. ಇವರು ಯಾರು? ಏನು ಮಾಡುವವರಲ್ಲ. ತುಂಬಾ ವಿಚಿತ್ರವಾಗಿ ಇದ್ದರೆ. ಅಚಾನಕ್ ರಸ್ತೆಯಲ್ಲಿ ಒಂದು ದೊಡ್ಡ ಹಳ್ಳ ಬಂತು. ಡ್ರೈವರ್ ಜೋರಾಗಿ ಬ್ರೇಕ್ ಹಾಕಿದನು. ಬ್ರೇಕ್ ಹೊಡೆದ ಫೋರ್ಸ್ಗೆ ಅಜ್ಜ, ಕುಮಾರಿ ಮತ್ತು ಕಂಡಕ್ಟರ್ 3 ಜನರು ತಮ್ಮ ಸೀಟಿನಿಂದ ಸ್ವಲ್ಪ ಎದ್ದು ಮತ್ತೆ ಬಿದ್ದರು. ಅಜ್ಜ ತಕ್ಷಣ ಕುಮಾರಿಯ ಕಡೆ ನೋಡಿದ. ಅವಳ ಕೈ ಹಿಡಿದು ನಿಧಾನವಾಗಿ ಹೇಳಿದ, ಭಯಪಡಬೇಡ ಮಗಳು, ಏನಿಲ್ಲ, ಅಚಾನಕ್ ಬ್ರೇಕ್ ಅಷ್ಟೇ. ಆದರೆ ಅಜ್ಜನ ಮನಸ್ಸು ಇನ್ನೂ ಶಾಂತವಾಗಿರಲಿಲ್ಲ. ಅವನ ಕಣ್ಣುಗಳು ಹಿಂದಿನ ಸೀಟಿನ ಕಡೆ ತಿರುಗಿದವು. ಆ 3 ಹೇಗಿತ್ತೋ ಹಾಗೆಯೇ ಕುಳಿತಿದ್ದರು. ಬ್ರೇಕ್ ಬಿದ್ದರೂ ಒಂದು ಚಲನೆ ಇಲ್ಲ, ಒಂದು ಪ್ರತಿಕ್ರಿಯೆ ಇಲ್ಲ. ಅಜ್ಜನ ಎದೆ ಜೋರಾಗಿ ಬಡಿದಿತು. ನಿಧಾನವಾಗಿ ಅವನ ದೃಷ್ಟಿ ಅವರ ಕಾಲಿನ ಕಡೆ ಹೋಯಿತು. ಅಷ್ಟರಲ್ಲಿ ಅಜ್ಜನ ಉಸಿರು ಒಂದು ಕ್ಷಣ ನಿಂತು ಹೋಯಿತು. ಅವರಿಗೆ ಕಾಲೇ ನೆಲಕ್ಕೂ ತಾಕದೆ ಗಾಳಿಯಲ್ಲಿ ಕುಳಿತಂತೆ ಇದ್ದರು. ತಾತ ಗಾಬರಿಯಾದ. ಇವರು ಸಾಮಾನ್ಯ ಜನರಲ್ಲ. ಯಾವುದೇ ತಡ ಮಾಡದೆ ಅವನು ಕುಮಾರಿಯ ಕೈ ಬಿಗಿಯಾಗಿ ಹಿಡಿದ. ಕಂಡಕ್ಟರ್ ಕಡೆ ನೋಡಿ ನಿಧಾನವಾಗಿ ಹೇಳಿದ, ಅಕ್ಕ, ನಮ್ಗಿಲ್ಲೇ ಇಳಿಬೇಕು. ಡ್ರೈವರ್ ತಿರುಗಿ ನೋಡಿ ಹೇಳಿದ, ಅಜ್ಜ, ಮಳೆ ಜೋರಾಗಿದೆ, ಇನ್ನೂ ಸ್ವಲ್ಪ ದೂರದಲ್ಲಿ ನಿಮ್ಮೂರು ಬರುತ್ತೆ. ಆದರೆ ಅಜ್ಜ ಕಿಟಕಿಯಿಂದ ಹೊರಗೆ ನೋಡಿದ. ಅಲ್ಲಿ ರಸ್ತೆ ಪಕ್ಕದಲ್ಲಿ ಒಂದು ಶಿವನ ದೇವಸ್ಥಾನ. ಅಜ್ಜನ ಮನಸ್ಸು ಹೇಳಿತು, ಶಿವನ ಮನೆಗಿಂತ ಸುರಕ್ಷಿತ ಜಾಗ ಇನ್ನೇನು. ಅವನು ದೃಢವಾಗಿ ಹೇಳಿದ, ಇಲ್ಲ, ನಾನು ಇಲ್ಲೇ ಇಳಿಯುತ್ತೇನೆ. ಡ್ರೈವರ್ ಮತ್ತೇನೂ ಹೇಳಲಿಲ್ಲ. ಅಜ್ಜ ಮತ್ತು ಕುಮಾರಿ ಜೋರಾದ ಮಳೆಯೊಳಗೆ ಬಸ್ನಿಂದ ಇಳಿದರು. ಬಸ್ ಮುಂದೆ ಸಾಗಿತು. ಮಳೆ ಮತ್ತು ಕತ್ತಲಿನಲ್ಲಿ ಕಣ್ಮರೆಯಾಯಿತು. ಅಜ್ಜ ಮತ್ತು ಕುಮಾರಿ ಓಡುತ್ತಾ ಶಿವನ ದೇವಸ್ಥಾನಕ್ಕೆ ಹೋದರು. ದೀಪದ ಬೆಳಕು, ಶಾಂತಿ, ಸುರಕ್ಷತೆ. ಆ ರಾತ್ರಿಯನ್ನೆಲ್ಲ ಅವರು ದೇವಾಲಯದಲ್ಲೇ ಕಳೆಯಿದರು. ಬೆಳಿಗ್ಗೆ ಮೊದಲ ಬಸ್ ಹಿಡಿದು ಅವರು ಮನೆ ತಲುಪಿದರು. ಮನೆ ತಲುಪಿದ ಮೇಲೆ ಅಜ್ಜ ಮುಖ ತೊಳೆಯಿ ಕಾಫಿ ಕುಡಿದ. ಅವನ ಮಗಳು ಕೇಳಿದಳು, ಅಪ್ಪ, ನೆನ್ನೆ ಯಾಕೆ ಮಳೆಯಲ್ಲೇ ಬಸ್ ಮಧ್ಯೆ ಇಳಿದಿರಿ? ಅಜ್ಜ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನಂತರ ಎಲ್ಲವನ್ನೂ ವಿವರಿಸಿದ. ಅವಳು ಬೆಚ್ಚಿಬಿದ್ದಳು. ಕನಿಷ್ಠ ನೀವು ಸುರಕ್ಷಿತವಾಗಿ ಬಂದಿದ್ದೀರಲ್ಲ ಎಂದು ಹೇಳಿ ಅವಳು ಅಲ್ಲಿಂದ ಹೊರಟಳು. ಅಜ್ಜ ಪತ್ರಿಕೆ ತೆರೆದ. ಒಂದು ಶೀರ್ಷಿಕೆ ಅವನ ಕಣ್ಣಿಗೆ ಬಿತ್ತು. 1 ವಾರದಿಂದ ನಾಪತ್ತೆಯಾಗಿದ್ದ ಇಂಡ್ಲುವಾಡಿ ಬಸ್ ನೆನ್ನೆ ಪತ್ತೆ. ಡ್ರೈವರ್, ಕಂಡಕ್ಟರ್ ಮತ್ತು 2 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಅಜ್ಜನ ಕೈ ನಡುಗಿತು. ಅಂದರೆ ನೆನ್ನೆ ನೋಡಿದ್ದು. ಅವನು ಶಿವನ ಫೋಟೋ ಮುಂದೆ ಕೈ ಜೋಡಿಸಿದ. ನನ್ನನ್ನು, ನನ್ನ ಮೊಮ್ಮಗಳನ್ನು ರಕ್ಷಿಸಿದಕ್ಕೆ ಧನ್ಯವಾದ ದೇವ. ರಚನಾ ಅಕ್ಕ ಚೆನ್ನಾಗಿ ಕಜ್ಜಾಯ ಮಾಡಿದೆ.